ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮೊಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ನ ನಿಮ್ಮ ಮೊಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ಹಂಡಾಗೇನು ನೀಟ್ ವಿದ್ಯಾರ್ಥಿಗಳಿಗೆ ಆಫ್ಟರ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆಪ್ಷನ್ ಎಂಟ್ರಿ ಕುರಿತು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಅಂದ್ರೆ ಒಂದಿಷ್ಟು ಟ್ರಿಕ್ಸ್ ಅನ್ನ ಹೇಳ್ಕೊಡ್ತೀನಿ. ಅಂಡ್ ಜೊತೆಗೆ ಸಾಕಷ್ಟು ಸ್ಟೂಡೆಂಟ್ಸ್ ಬಂದ್ಬಿಟ್ಟು ನಂದು ಕ್ಯಾಟಗಿರಿ ಅಲಾಟೆಡ್ ಬಂದ್ಬಿಟ್ಟು SCL ಆಗಿದೆ, SNQ ಕೋಟಾದಲ್ಲಿ ಆಗಿದೆ, ಆದ್ರೂ ಸಹ ನಂದು ಫೀಸ್ ಯಾಕೆ ಆ ರೀತಿ ತೋರಿಸಿದೆ ಅಂತ ಕೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಫಿಕೇಶನ್ ಅನ್ನ ಕೊಡ್ತೀನಿ. ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ವಿಡಿಯೋ ಖಂಡಿತವಾಗ್ಲೂ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಹಾಗೇನು ಮರಿದೆ ಒಂದು ಲೈಕ್ ಅನ್ನ ಮಾಡಿ. ಈಗ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅಂತಂದ್ರೆ ಮುಂದೆ ಬರುವಂತಹ ಎಲ್ಲಾ ರೀತಿಯ ಇಂಪಾರ್ಟೆಂಟ್ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಜೊತೆಗೆ ಇಂಪಾರ್ಟೆಂಟ್ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅನ್ನ ಪಡ್ಕೋತೀರಾ. ಮೊದಲಿಗೆ ನೋಡಿ, ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಮತ್ತೆ ಒಂದು ಆಪ್ಷನ್ ಎಂಟ್ರಿಯನ್ನ ಮಾಡೋದಕ್ಕೆ ಟೈಮ್ ಬಂದ್ಬಿಟ್ಟು ಇವತ್ತು ಮಧ್ಯಾಹ್ನದಿಂದ ಕೊಡ್ತೀವಿ ಅಂತ ಹೇಳ್ಬಿಟ್ಟು KE ಕಡೆಯಿಂದನೇ ತಿಳಿಸ್ಕೊಟ್ಟಿದ್ರು. ಬಟ್ ಇಲ್ಲಿ ನೀವು ಸಾಕಷ್ಟು ಸ್ಟೂಡೆಂಟ್ಸ್ ಏನ್ ಅನ್ಕೊಂಡಿದ್ರ ಅಂತಂದ್ರೆ ಮತ್ತೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಒಂದು ಹೊಸ ಲಿಂಕ್ ಅನ್ನ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀರಾ. ಬಟ್ ಇಲ್ಲ, ನಿಮ್ಗೆ ಹೊಸ ಲಿಂಕ್ ಆದ್ರೆ ಕೊಡೋದಿಲ್ಲ. ಈಗಾಗಲೇ ಒಂದು ಆಪ್ಷನ್ ಎಂಟ್ರಿ ಆದ್ರೆ ಶುರುವಾಗಿರುವಂತದ್ದು. ನೀವು ನೋಡಿ, ಮೊನ್ನೆ ಎಲ್ಲಾದ್ರೂ ಹೋಗಿ ಒಂದು ಆಪ್ಷನ್ ಎಂಟ್ರಿಯನ್ನ ಮಾಡಿದ್ರೆ UGCET 2025 ಆಯ್ಕೆಯ ಮೊದಲ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್ ಅಂತ ಇಲ್ಲಿ ನಿಮ್ಗೆ ಏನ್ ತೋರಿಸಿದೆ, ನೀಟ್ ವಿದ್ಯಾರ್ಥಿಗಳಿಗೂ ಸಹ ನಿಮ್ಗೆ ಇದೇ ಒಂದು ಲಿಂಕ್ ಅಲ್ಲಿ ಬೇಕಿದ್ರು ನೀವು ಮಾಡ್ಕೋಬಹುದು. ಜಸ್ಟ್ ನೋಡಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಎಲ್ಲಾ ಒಂದು ಡೀಟೇಲ್ಸ್ ಅನ್ನ ಕೊಟ್ಟು ಲಾಗಿನ್ ಆಗಿ. ಯಾವುದೇ ತರದ ಹೊಸ ಲಿಂಕ್ ಆದ್ರೆ ಇರೋದಿಲ್ಲ, ಇದೇ ಲಿಂಕ್ ಅಲ್ಲಿ ಇರುತ್ತೆ. ಸೊ ಆಪ್ಷನ್ ಎಂಟ್ರಿ ಲಾಗಿನ್ ಆಗ್ಬಿಟ್ಟು ಆದ್ಮೇಲೆ ನಿಮ್ಗೆ ಎಲ್ಲ ಡೀಟೇಲ್ಸ್ ಅನ್ನ ಕೊಡಿ, OTP ಎಲ್ಲ ಎಂಟರ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿಯಾಗಿ ಒಂದು ಸ್ಕ್ರೀನ್ ಆದ್ರೆ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಈಗಾಗಲೇ ಪಾಪ್ ಆಗಿದೆ ನೋಡಿ, ದ ಆಪ್ಷನ್ ಎಂಟ್ರಿ ಕ್ಲೋಸಸ್ ಆನ್ 29/7/2025 6 PM ಅಂತ ಹೇಳ್ಬಿಟ್ಟು. ಈಗ ಏನೊಂದು ಲಾಸ್ಟ್ ಡೇಟ್ ಅನ್ನ ಕೊಟ್ಟಿದ್ದಾರೆ 29ನೇ ತಾರೀಕು. ಇದು ಲಾಸ್ಟ್ ಡೇಟ್, ಜೊತೆಗೆ ನಿಮ್ಗೆ 29ನೇ ತಾರೀಕುವರೆಗೂ ಸಹ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಈ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಯಾವ ರೀತಿ ಅಂತ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಈಗಾಗಲೇ KE ಕಡೆಯಿಂದ ತಿಳಿಸ್ಕೊಟ್ಟಿದ್ದಾರೆ. ಈಗ ಒಂದು ಆಪ್ಷನ್ ಎಂಟ್ರಿ ಏನಾದ್ರೂ ಕಾಲೇಜಸ್ ಆಡ್ ಮಾಡ್ಕೊಳ್ಳೋದಿದ್ರೆ ದಯವಿಟ್ಟು ಈಗಲೇ ಆಡ್ ಮಾಡ್ಕೊಳ್ಳಿ. ಫರ್ದರ್ ರೌಂಡ್ಸ್ ಅಲ್ಲಿ ನೀವು ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಕ್ಲಿಯರ್ ಕಟ್ ಆಗಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು. ಹಾಗಾಗಿ ನಿಮ್ಗೆ ಯಾವುದೇ ತರದ ಹೊಸ ಲಿಂಕ್ ಇರೋದಿಲ್ಲ. ಇದೇ ಒಂದು ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿಗೆ ಹೋಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಎಲ್ಲಾ ತರದ ಆಪ್ಷನ್ ಎಂಟ್ರಿಯನ್ನ ಮಾಡ್ಕೊಳ್ಳಿ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ಗೂ ಮುಂಚೆ ಯಾವ ರೀತಿ ಆಪ್ಷನ್ ಎಂಟ್ರಿ ವರ್ಕ್ ಆಯಿತು ಅದೇ ತರ ವರ್ಕ್ ಆಗ್ತಿದೆ. ಸರ್ವರ್ ಯಾವುದೂ ಇಶ್ಯೂ ಇಲ್ಲ. ಜೊತೆಗೆ ನೀವು ಎಷ್ಟು ಕಾಲೇಜಸ್ ಬೇಕೋ ಹ್ಯಾಡ್ ಮಾಡ್ಕೋಬಹುದು, ಎಷ್ಟು ಕೋರ್ಸಸ್ ಬೇಕೋ ಹ್ಯಾಡ್ ಮಾಡ್ಕೋಬಹುದು. ರಿಪೀಟೆಡ್ ಟೈಮ್ಸ್ ಆಗಿ ನಾನು ಮೆನ್ಷನ್ ಮಾಡ್ತಿದ್ದೀನಿ, ಆದಷ್ಟು ಮೋರ್ ಅಂಡ್ ಮೋರ್ ನಂಬರ್ ಆಫ್ ಕಾಲೇಜಸ್ ಅನ್ನ ಕೋರ್ಸಸ್ ಅನ್ನ ಹ್ಯಾಡ್ ಮಾಡ್ಕೊಳ್ಳಿ. ಓಕೆನಾ? ಅಂಡ್ ಜೊತೆಗೆ ಕೇಳ್ತಿರುವಂತದ್ದು, ಈಗ ಕೆಲವಾರು ಸ್ಟೂಡೆಂಟ್ಸ್ ಯಾರಾದ್ರೂ ಒಂದು 10 or 20 ಸ್ಟೂಡೆಂಟ್ಸ್ ಏನ್ ಮಾಡಿರ್ತಾರೆ ಅಂತಂದ್ರೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ಗೂ ಮುಂಚೆ ಆಪ್ಷನ್ ಎಂಟ್ರಿ ಆದ್ರೆ ಮಾಡಿರೋದಿಲ್ಲ. ಈಗ ಅವರು ನಾನು ಕೌನ್ಸಿಲಿಂಗ್ ಎಂಟರ್ ಆಗಬೇಕು, ನಂದೆಲ್ಲ ಕರೆಕ್ಟ್ ಇದೆ, ಈಗ ನಾನು ಫೀಸ್ ಅನ್ನ ಪೇ ಮಾಡಿ ಆಪ್ಷನ್ ಎಂಟ್ರಿ ಮಾಡಬಹುದು ಅಂತಂದ್ರೆ ಅಫ್ಕೋರ್ಸ್ ಮಾಡಬಹುದು, ಯಾವುದೇ ತರದ ತೊಂದರೆ ಇಲ್ಲ. ಹೊಸದಾಗಿನೂ ಸಹ ಮಾಡಬಹುದು. ಅಂಡ್ ಜೊತೆಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ಗೂ ಮುಂಚೆ ಆಪ್ಷನ್ ಎಂಟ್ರಿ ನೀವು ಯಾರು ಸ್ಟೂಡೆಂಟ್ಸ್ ಎಲ್ಲ ಮಾಡಿದ್ರೆ ಆ ಕಾಲೇಜಸ್ ಎಲ್ಲ ಹಂಗೆ ಇದೆ. ಓಕೆನಾ? ಯಾವ ಒಂದು ಸಿಂಗಲ್ ಕಾಲೇಜು ಸಹ ಡಿಲೀಟ್ ಆಗೋ ಚಾನ್ಸೇ ಇಲ್ಲ. ನೀವು ಯಾವ್ದು ಫೈನಲ್, ಈಗ ಮೊನ್ನೆ 22ನೇ ತಾರೀಕು ನಿಮ್ಗೆ 6 ಗಂಟೆವರೆಗೂ ಟೈಮ್ ಕೊಟ್ಟಿದ್ರು, ಅಲ್ಲಿ ಲಾಸ್ಟ್ ಮಿನಿಟ್ ವರೆಗೂ ಎಷ್ಟು ಕಾಲೇಜಸ್ ಆಪ್ಷನ್ ಎಂಟ್ರಿ ಮಾಡಿದ್ರು ಅದೇ ಆಪ್ಷನ್ ಎಂಟ್ರಿ ಈಗ ಇರುತ್ತೆ. ಈಗ ಬೇಕಿದ್ರೆ ನೀವು ಅದ್ರ ಕೆಳಗಡೆ ಕಾಲೇಜಸ್ ಆಡ್ ಮಾಡ್ಕೋಬಹುದು, ಮೇಲೆ ಕಾಲೇಜಸ್ ಆಡ್ ಮಾಡ್ಕೋಬಹುದು. ಇದು ನೀವು ಇಟ್ಸ್ ಯುವರ್ ವಿಶ್, ಯಾವ ತರ ಆದ್ರೂ ಕಾಲೇಜಸ್ ಅನ್ನ ಆಡ್ ಮಾಡ್ಕೋಬಹುದು ಆಗಿರುತ್ತೆ. ಸೊ ಕಾಲೇಜಸ್ ಅನ್ನ ಆಡ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟೂಡೆಂಟ್ಸ್ ಕೇಳ್ತಿರುವಂತಹ ಡೌಟ್, ನನಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಸೀಟ್ ಅಲಾಟ್ ಆಗಿದೆ, ನನಗೆ ಈ ಸೀಟ್ ಆದ್ರೆ ಇಷ್ಟ ಇಲ್ಲ, ನಾನು ಈ ಒಂದು ಕಾಲೇಜನ್ನ ಕೋರ್ಸ್ ಅನ್ನ ಆಪ್ಷನ್ ಎಂಟ್ರಿಯಿಂದ ತೆಗಿಬೇಕು, ಏನ್ ಮಾಡ್ಬೇಕು ಅಂತ ಕೇಳ್ತಿದ್ದಾರೆ. ಸಿಂಪಲ್ ಏನಿಲ್ಲ, ಅಲ್ಲಿ ನಿಮ್ಗೆ ರೈಟ್ ಸೈಡ್ ಅಲ್ಲಿ ಅಪ್ಡೇಟ್ ಅಂತ ಕೇಳ್ಬಿಟ್ಟು ಇರುತ್ತಲ್ವಾ, ಪ್ರಿಯಾರಿಟಿ ನಂಬರ್ಸ್ ಅಲ್ಲಿ ತೋರಿಸ್ತಾ ಇರುತ್ತಲ್ವಾ, ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ 0 ಅಂತ ಕೊಡಿ ಸಾಕು. ಓಕೆನಾ? 0 ಇಲ್ಲ ಅಂತಂದ್ರೆ 0 ಅಂತ ಕೊಡಿ. ಆ ಒಂದು ಕಾಲೇಜು ಕೋರ್ಸ್ ಆದ್ರೆ ಡಿಲೀಟ್ ಆಗುತ್ತೆ. ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಸೀಟ್ ಅಲಾಟ್ ಆಗಿರುವಂತದ್ದು. ಬಟ್ ಸೀಟ್ ಡಿಲೀಟ್ ಮಾಡೋದಕ್ಕಿಂತ ಮುಂಚೆ ಒನ್ಸ್ ನಿಮ್ಮ ಒಂದು ಪೇರೆಂಟ್ಸ್ ಜೊತೆ ಡಿಸ್ಕಸ್ ಅನ್ನ ಮಾಡಿ. ಓಕೆನಾ? ಅಂಡ್ ಜೊತೆಗೆ ಇನ್ನೊಂದು ಏನು ಅಂತ ಅಂದ್ರೆ, ಸಾಕಷ್ಟು ಸ್ಟೂಡೆಂಟ್ಸ್ ಗೆ ಸೀಟೇ ಅಲರ್ಟ್ ಆಗಿಲ್ಲ, ಅದು ಮೈಂಡ್ ಅಲ್ಲಿ ಇರ್ಲಿ. ಸಿಕ್ಕಿರುವಂತ ಸೀಟ್ ಅನ್ನ ಡಿಲೀಟ್ ಮಾಡ್ಕೊಳ್ಳುವಂತದ್ದು ತುಂಬಾ ಈಸಿನ, ಬಟ್ ಅದು ಮೈಂಡ್ ಅಲ್ಲಿ ಇಟ್ಕೊಂಡಿರಿ. ನಿಮ್ದು ರ್ಯಾಂಕಿಂಗ್ 1 lakh ಬಿಲೋ ಇದೆ ಅಂತಂದ್ರೆ ನೀವು ಸೀಟ್ ಡಿಲೀಟ್ ಮಾಡಿದ್ರು ಯಾವುದೇ ತರದ ಪ್ರಾಬ್ಲಮ್ ಆಗಲ್ಲ. ಬಟ್ 1,50,000 ಎಬೋ 1 lakh ಎಬೋ ಇತ್ತು ಅಂತಂದ್ರೆ ಡಿಲೀಟ್ ಮಾಡೋದಕ್ಕಿಂತ ಮುಂಚೆ ಒಂದ್ಸರಿ ಆದ್ರೆ ಯೋಚನೆ ಮಾಡಿ. ಓಕೆನಾ? ಯಾಕಂತ ಅಂದ್ರೆ ನಾನು ಹೇಳ್ತಿರುವಂತದ್ದು ಫರ್ದರ್ ಏನಾಗುತ್ತೆ ಅಂತಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಮತ್ತೆ ಸೀಟ್ ಅಲಾಟ್ ಆಗದೆ ಇರುತ್ತೇನೋ, ಈ ರೀತಿ ಎಲ್ಲಾನು ಸಹ ಇರ್ತವೆ. ನೀವು ಮಾಡುವಂತಹ ಆಪ್ಷನ್ ಎಂಟ್ರಿ ಮೇಲೆ ಡಿಪೆಂಡ್ ಆಗಿ. ಇಲ್ಲ, ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ನಾನು ಈಗಾಗಲೇ ನನಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಸಿಕ್ಕಿರುವಂತ ಸೀಟ್ ನ ಡಿಲೀಟ್ ಮಾಡ್ಬಿಟ್ಟಿದೀನಿ, ಈಗ ಮತ್ತೆ ನನ್ನ ಫ್ರೆಂಡ್ಸು ನನ್ನ ಪೇರೆಂಟ್ಸ್ ಹೇಳ್ತಾವ್ರೆ ಆ ಒಂದು ಸೀಟನ್ನ ಆಡ್ ಮಾಡೋ ಅಂತ ಹೇಳ್ಬಿಟ್ಟು, ಮಾಡ್ಬೋದು, ಏನು ಪ್ರಾಬ್ಲಮ್ ಆಗಲ್ವಾ, ಅದೇ ಸೀಟ್ ಅಲಾಟ್ ಆಗುತ್ತೆ ಅಂತ ಕೇಳ್ತಿದಾರೆ. ಮಾಡ್ಬೋದು, ಅದೇ ಸೀಟ್ ಅಲಾಟ್ ಆಗುತ್ತೆ. ನಿಮ್ಗೆ ಯಾವ ಪ್ರಿಯಾರಿಟಿ ನಂಬರ್ ಕೊಟ್ಟಿದ್ರು ಅದೇ ಪ್ರಿಯಾರಿಟಿ ನಂಬರ್ ಅನ್ನ ಕೊಟ್ಟಿದ್ದೀರಾ ಅಂತ ಅಂದ್ರೆ ನಿಮ್ಗೆ ಸೀಟ್ ಅಲಾಟ್ ಆಗುವಂತ ಚಾನ್ಸಸ್ ತುಂಬಾ ಆದ್ರೆ ಇದಾವೆ. ಓಕೆನಾ? ಅಂಡ್ ಇನ್ನೊಂದು ಸ್ಟೂಡೆಂಟ್ಸ್ ಕೇಳ್ತಿರುವಂತದ್ದು, ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ನನಗೆ ಯಾವುದೋ ಒಂದು ಕಾಲೇಜು ಸೀಟ್ ಅಲಾಟ್ ಆಗಿದೆ, ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಅಲ್ಲೂ ಅದೇ ಆಗುತ್ತೆ ಅಂತ ಕೇಳ್ತಿದಾರೆ. ನೀವು ಆಪ್ಷನ್ ಎಂಟ್ರಿಯಲ್ಲಿ ಏನು ಚೇಂಜಸ್ ಮಾಡಲಿಲ್ಲ ಅಂತ ಅನ್ಕೊಳ್ಳಿ. ಈಗ ಒಂದು 40 ಕಾಲೇಜಸ್ ನ ಆಡ್ ಮಾಡಿದ್ರಿ, ಫಾರ್ ಎಕ್ಸಾಂಪಲ್ ಆಗಿ ನಾನು ಹೇಳೋದಾದ್ರೆ ನಿಮಗೆ ಸಿಕ್ಕಿರುವಂತ ಕಾಲೇಜ್ದು ಪ್ರಿಯಾರಿಟಿ ನಂಬರ್ ಬಂದ್ಬಿಟ್ಟು ಒಂದು 10 ಆಗಿರುತ್ತೆ. ಸೊ ನೀವ್ ಏನ್ ಮಾಡ್ತೀರಾ ಅಂತಂದ್ರೆ ಇದರ ಒಂದು ಪ್ರಿಯಾರಿಟಿ ನಂಬರ್ ಅನ್ನ ನೀವು ಚೇಂಜೇ ಮಾಡೋದಿಲ್ಲ. ಈಗ 40 ಕೆಳಗಡೆ ಬೇಕಿದ್ರೆ ಇನ್ನೊಂದು 100 ಕಾಲೇಜಸ್ ನ ಆಡ್ ಮಾಡ್ಕೊಳ್ಳಿ. ಬಟ್ ಈಗ ಅಲಾಟ್ ಆಗಿರುವಂತಹ ಕಾಲೇಜಿಗೆ ಪ್ರಿಯಾರಿಟಿ ನಂಬರ್ ಚೇಂಜ್
ಚೇಂಜೇ ಮಾಡಿಲ್ಲ ಅಂತಂದ್ರೆ 99% ಆಫ್ ದಿ ಚಾನ್ಸಸ್ ಇದೆ ನಿಮ್ಗೆ ಅದೇ ಸೀಟೇ ಅಲಾಟ್ ಆಗುವಂತದ್ದು. ಓಕೆನಾ, ಸೊ ಈ ರೀತಿ ಇರುತ್ತೆ. ಈಗ ನಿಮ್ಗೆ ಅಲಾಟ್ ಆಗಿರುವಂತ ಕಾಲೇಜು ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಒಂದು ಪ್ರಿಯಾರಿಟಿ ನಂಬರ್ 10. ಈಗ ಚೇಂಜಸ್ ಮಾಡೋ ಟೈಮಲ್ಲಿ ಅದಕ್ಕೆ ಒಂದು 40 50 ಕೊಟ್ಟಿದ್ದೀರಾ ಅಂತ ಅಂದ್ರೆ ಅದೇ ಕಾಲೇಜಲ್ಲಿ ಸೀಟ್ ಸಿಗಬೇಕು ಅಂತ ಅಂದ್ರೆ ಹೇಗೆ ಸಿಗುತ್ತೆ ಹೇಳಿ? ಸೊ ಯಾಕಂತಂದ್ರೆ ಇದು ಯಾವ ರೀತಿ ವರ್ಕ್ ಆಗುವಂತದ್ದು, ಫಸ್ಟ್ ಇಂದ ನೋಡ್ಕೊ ಬರ್ತಾರೆ ನಿಮ್ಗೆ ಯಾವ ಕಾಲೇಜಲ್ಲಿ ಸೀಟ್ ಅಲಾಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಕೊಡ್ತಾರೆ. ಓಕೆನಾ ಸರ್, ಆಗಿದ್ರೆ ನಾನೀಗ 10 ಕಾಲೇಜಸ್ ಆಡ್ ಮಾಡಿದೀನಿ. ಈ 40 ಕಾಲೇಜಸ್ ಅಲ್ಲಿ 10ನೇ ಕಾಲೇಜ್ ಸಿಕ್ಕಿದೆ ಅಲ್ವಾ, ಮೇಲೆ ಇರುವಂತದ್ದು ನನಗೆ ಒಂದಿಷ್ಟು ಟಾಪ್ ಕಾಲೇಜಸ್ ಅಂತ ಅನಿಸ್ತಿದೆ ಸರ್, 1 to 9 ಕಾಲೇಜಸ್. ಅದರಲ್ಲಿ ಸಿಗುವಂತ ಚಾನ್ಸಸ್ ಇದೆಯಾ ಅಂತಂದ್ರೆ ಅದರಲ್ಲಿ ಸಿಗುವಂತ ಚಾನ್ಸಸ್ ಇದೆ. ಅದರಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಏನ್ ಸೀಟ್ ಅಲಾಟ್ ಆಗಿದೆ ಆ ಒಂದು ಸೀಟ್ ಸಿಗುವಂತ ಚಾನ್ಸಸ್ ತುಂಬಾ ಇದೆ. ಓಕೆನಾ, ಸೊ ಎಲ್ಲಾನು ಡಿಪೆಂಡ್ ಈಗ 29ನೇ ತಾರೀಕುವರೆಗೂ ಏನ್ ಆಪ್ಷನ್ ಎಂಟ್ರಿ ಮಾಡ್ತೀರಾ, ಏನ್ ಪ್ರಿಯಾರಿಟಿ ನಂಬರ್ಸ್ ಕೊಡ್ತೀರಾ, ಎಲ್ಲಾನು ಡಿಪೆಂಡ್ ಆಗುವಂತದ್ದು ಈಗ. ಓಕೆನಾ, ಈಗ ಡಿಪೆಂಡ್ ಆಗುತ್ತೆ. ಇದರ ಮೇಲೆ ನಿಮ್ಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಬರುವಂತದ್ದು. ಜೊತೆಗೆ ನಿಮ್ಗೆ ಈ ವರ್ಷ ಹೊಸದಾಗಿ ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಅಲ್ಲಿ ಏನ್ ಚೇಂಜಸ್ ಮಾಡಿದ್ದಾರೆ ಅಂತ ಅಂದ್ರೆ, ಈಗ 29ನೇ ತಾರೀಕು ಲಿಂಕ್ ಕ್ಲೋಸ್ ಆಗಿದ್ದ ಆದ್ಮೇಲೆ 1ನೇ ತಾರೀಕು ಬಂದ್ಬಿಟ್ಟು ನಿಮ್ಗೆ ಫಸ್ಟ್ ರೌಂಡ್ ಟೆಂಪರರಿ ರಿಸಲ್ಟ್ಸ್ ಅನ್ನ ಕೊಡ್ತಾರೆ. ಫಸ್ಟ್ ರೌಂಡ್ ಟೆಂಪರರಿ ರಿಸಲ್ಟ್ಸ್ ಕೊಟ್ಟಿದ್ದಾದ್ಮೇಲೆ ಸೇಮ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ 3 days ಟೈಮ್ ಕೊಟ್ರಲ್ವಾ, ಆ ತರ ಕೊಡ್ತಾರ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. 1ನೇ ತಾರೀಕು ಟೆಂಪರರಿ ರಿಸಲ್ಟ್ಸ್ ಕೊಟ್ಟಿದ್ದಾರೆ ಅಂತಂದ್ರೆ 2ನೇ ತಾರೀಕು ಬಂದ್ಬಿಟ್ಟು ನಿಮ್ಗೆ ಇಮಿಡಿಯೇಟ್ ಆಗಿ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನ ಕೊಡ್ತಾರೆ. ಯಾವುದೇ ತರದ ಫರ್ದರ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮ್ ಅನ್ನ ಕೊಡೋದಿಲ್ಲ. 29ನೇ ತಾರೀಕು ಏನ್ ಲಾಸ್ಟ್ ಡೇಟ್ ಅನ್ನ ಡಿಕ್ಲೇರ್ ಮಾಡಿದಾರೆ, ಇದೇ ಲಾಸ್ಟ್ ಡೇಟ್ ಈಗ ಸದ್ಯಕ್ಕೆ ಹೇಳ್ತಿರುವಂತದ್ದು. ಅದು KE ಕಡೆಯಿಂದ ಏನಾದ್ರು ಎಕ್ಸ್ಟೆಂಡ್ ಮಾಡಿದ್ರೆ ಅದು ಸೆಕೆಂಡ್ರಿ, ಬಟ್ ನಿಮ್ಗೆ ಇದೇ ಲಾಸ್ಟ್ ಡೇಟ್. ಆದಷ್ಟು ಮೋರ್ ಅಂಡ್ ಮೋರ್ ನಂಬರ್ ಆಫ್ ಕಾಲೇಜಸ್ ಆಡ್ ಮಾಡ್ಕೊಳ್ಳಿ. ಈಗ ಎಷ್ಟು ಕಾಲೇಜಸ್ ಆಡ್ ಮಾಡ್ಕೋತಿರೋ ಅಷ್ಟು ಕಾಲೇಜಸ್ ಜೊತೆ ಸೆಕೆಂಡ್ ರೌಂಡ್ ಗೆ ಎಂಟರ್ ಆಗ್ತೀರಾ. ನಿಮ್ಗೆ ಸೀಟ್ ಅಲಾಟ್ ಆಗ್ಲಿ ಸೀಟ್ ಅಲಾಟ್ ಆಗದೆ ಇರ್ಲಿ ಅದು ಓಕೆ, ನೀವು ಇಷ್ಟು ಕಾಲೇಜಸ್ ಅನ್ನ ಇಟ್ಕೊಂಡು ಸೆಕೆಂಡ್ ರೌಂಡ್ ಗೆ ಎಂಟರ್ ಆಗ್ತೀರಾ. ಸೆಕೆಂಡ್ ರೌಂಡ್ ಅಲ್ಲಿ ನೀವು ಕಂಪಲ್ಸರಿ ಆಪ್ಷನ್ ಎಂಟ್ರಿಯನ್ನ ಮಾಡ್ತೀರಾ, ಬಟ್ ನಿಮ್ಗೆ ಯಾವುದೇ ತರದ ಕಾಲೇಜಸ್ ಆಡ್ ಮಾಡೋ ಆಪ್ಷನ್ ಇರಲ್ಲ. ನಿಮ್ಮ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಬೇಕಿರುವಂತ ಕಾಲೇಜಸ್ ಅನ್ನ ಇಟ್ಕೊಂಡು ಉಳಿದಿರುವಂತ ಕಾಲೇಜಸ್ ಅನ್ನ ಡಿಲೀಟ್ ಮಾಡಬಹುದು. ಮತ್ತೆ ಒಂದು ಪ್ರಿಯಾರಿಟಿ ನಂಬರ್ಸ್ ಅನ್ನ ಮೇಲೆ ಕೆಳಗಡೆ ಈ ರೀತಿ ಒಂದು ಚೇಂಜಸ್ ಅನ್ನ ಮಾಡ್ಕೋಬಹುದು. ಬಿಟ್ರೆ ಯಾವುದೇ ತರ ಆಡ್ ಮಾಡೋದಕ್ಕೆ ಆದ್ರೆ ಆಗೋದಿಲ್ಲ. ಓಕೆನಾ, ಅಂಡ್ ಜೊತೆಗೆ ಸಾಕಷ್ಟು ಸ್ಟೂಡೆಂಟ್ಸ್ ಸರ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಸೀಟೇ ಅಲಾಟ್ ಆಗಿಲ್ಲ, ನನಗೆ ಸೀಟ್ ಅಲಾಟ್ ಆಗುತ್ತಾ ಅಂತ ಕೇಳ್ತಿದಾರ. ಸೊ ಇದ್ರ ಬಗ್ಗೆ ಸಪರೇಟ್ ವಿಡಿಯೋ ಮಾಡಿದೀನಿ, ವಿಡಿಯೋ ಲಿಂಕ್ ಅನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಜೊತೆಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ನೋಡಿ. ಆದಷ್ಟು ಮೋರ್ ಅಂಡ್ ಮೋರ್ ನಂಬರ್ ಆಫ್ ಕಾಲೇಜಸ್ ಅನ್ನ ಆಡ್ ಮಾಡಿ ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ಕೊಟ್ಟಿದ್ದಾರೆ, ಕಟ್ ಆಫ್ ಅನ್ನ ನೋಡ್ಕೊಂಡು ಕಟ್ ಆಫ್ ನಿಮ್ಮ ಒಂದು ರ್ಯಾಂಕಿಂಗ್ ಗೆ ನಿಯರ್ ಬರುವಂತ ಕಟ್ ಆಫ್ ಎಲ್ಲಾ ಕಾಲೇಜಸ್ ಅನ್ನ ಆಡ್ ಮಾಡಿ. ಜಾಸ್ತಿ ಇರುವಂತ ಕಟ್ ಆಫ್ ಕಡಿಮೆ ಇರುವಂತ ಕಟ್ ಆಫ್ ಮೋರ್ ಅಂಡ್ ಮೋರ್ ನಂಬರ್ ಆಫ್ ಕಾಲೇಜಸ್ ಬ್ರಾಂಚಸ್ ಅನ್ನ ಆಡ್ ಮಾಡಿ ಟ್ರೈ ಮಾಡಿ. ನಿಮ್ಗೆ ಸೀಟ್ ಅಲಾಟ್ ಆಗುವಂತಹ ಚಾನ್ಸಸ್ ಆದ್ರೆ ಇರುತ್ತೆ. ಓಕೆನಾ, ಸೊ ಇದು ಅಂಡ್ ನೆಕ್ಸ್ಟ್ ಸ್ಟೂಡೆಂಟ್ಸ್ ಕೇಳ್ತಿರುವಂತದ್ದು ನಮ್ಮ ಒಂದು ಫೀಸ್ ಯಾಕೆ ಈ ರೀತಿ ತೋರಿಸಿದೆ ಅಂತ ಹೇಳ್ಬಿಟ್ಟು ಲೈವ್ ಎಕ್ಸಾಂಪಲ್ ಅನ್ನ ತೋರಿಸ್ಕೊಡ್ತೀನಿ ನೋಡಿ. ಈಗ ಸ್ಟೂಡೆಂಟ್ ಬಂದ್ಬಿಟ್ಟು ವೆರಿಫೈಡ್ ಕ್ಯಾಟಗಿರಿ ಅಂದ್ರೆ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಕ್ಯಾಟಗಿರಿ ವೆರಿಫೈ ಆಗಿರುವಂತದ್ದು 3A GR ಅಂತ ಇದೆ. ಈ ಒಂದು ಸ್ಟೂಡೆಂಟ್ ಬಂದ್ಬಿಟ್ಟು 3A ಜನರಲ್, ಬಟ್ ಇವ್ರಿಗೆ ರೂರಲ್ ಕೋಟಾ ಆದ್ರೆ ಕ್ಲೈಮ್ ಆಗಿದೆ. ಜೊತೆಗೆ ರ್ಯಾಂಕ್ ಬಂದು ಇಂಜಿನಿಯರಿಂಗ್ ರ್ಯಾಂಕಿಂಗ್ ಮೆನ್ಷನ್ ಮಾಡಿದ್ದಾರೆ. ಡಿಸಿಪ್ಲೈನ್ ಬಂದು ಇಂಜಿನಿಯರಿಂಗ್, ಕಾಲೇಜ್ ಅಲಾಟೆಡ್ ಬಂದು ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಕೋರ್ಸ್ ಅಲಾಟೆಡ್ ಬಂದು ಡಬಲ್ ಅಂದ್ರೆ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಕ್ಯಾಟಗಿರಿ ಅಲಾಟೆಡ್ ಬಂದು SNQ. ಓಕೆನಾ, SNQ ಅಂತಂದ್ರೆ ಸೂಪರ್ ನ್ಯೂಮರರಿ ಕೋಟಾ, ಅಲಾಟೆಡ್ ಆಪ್ಷನ್ ಸೀರಿಯಲ್ ನಂಬರ್ ಬಂದು 31. ಕೋರ್ಸ್ ಫೀಸ್ ನೀವೆಲ್ಲ ಅಬ್ಸರ್ವ್ ಮಾಡಬಹುದು, 1,21,610 ರೂಪೀಸ್ ಇದೆ. SNQ ಕೋಟಾಗಿ ಇಷ್ಟು ಫೀಸ್ ಆದ್ರೆ ಇರೋದಿಲ್ಲ. ಓಕೆನಾ, ಎಷ್ಟಿರುತ್ತೆ ಏನು ಅಂತ ಹೇಳ್ಬಿಟ್ಟು ಅದನ್ನು ಸಹ ಡೀಟೇಲ್ಡ್ ಆಗಿ KE ಕಡೆಯಿಂದ ಬಂದಿರುವಂತಹ ಅಪ್ಡೇಟ್ ಪ್ರಕಾರನೇ ತಿಳಿಸ್ಕೊಡ್ತೀನಿ. ಅಂಡ್ ಜೊತೆಗೆ ಇನ್ನೊಂದು ಸ್ಟೂಡೆಂಟ್ ನೀವು ಅಬ್ಸರ್ವ್ ಮಾಡಬಹುದು, ವೆರಿಫೈಡ್ ಕ್ಯಾಟಗರಿ ಬಂದು SC ಜನರಲ್ ಅಂತ ಇದೆ. ರ್ಯಾಂಕು, ಡಿಸಿಪ್ಲೈನು, ಕಾಲೇಜ್ ಅಲಾಟೆಡ್, ಕೋರ್ಸು, ಕ್ಯಾಟಗರಿ ಅಲಾಟೆಡ್, ಅಲಾಟೆಡ್ ಆಪ್ಷನ್ ಸೀರಿಯಲ್ ನಂಬರ್, ಕೋರ್ಸ್ ಫೀಸ್ ಬಂದು 1,21,610 ರೂಪೀಸ್ ಸೇಮ್ ಆದ್ರೆ ಇರುವಂತದ್ದು. ಓಕೆನಾ, ಇಲ್ಲಿಬ್ಬರಿಗೂ ಏನ್ ತೋರಿಸಿದೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಶೀಟ್ ಅಲ್ಲಿ ಫೀಸು, ಈ ಇಬ್ಬರಿಗೂ ಸಹ ಫೀಸ್ ಇಷ್ಟಿರೋದಿಲ್ಲ. SC ಅಂಡ್ ST ಕ್ಯಾಟಗರಿ ಅಂಡರ್ ಅಲ್ಲಿ ಯಾರಿಗಾದ್ರೆ ಸೀಟ್ ಅಲಾಟ್ ಆಗುತ್ತೋ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗೆ ಇವರಿಗೆ ಟೋಟಲ್ ಫೀಸ್ ಬಂದ್ಬಿಟ್ಟು 0 ರೂಪೀಸ್ ಆದ್ರೆ ಇರುತ್ತೆ. SNQ ಕೋಟಾ ಅವರಿಗೆ ಎಷ್ಟಿರುತ್ತೆ ಅಂತ ಈಗ ನಾನು ನಿಮ್ಗೆ ನೀಟಾಗಿ ತೋರಿಸ್ಕೊಡ್ತೀನಿ. ಓಕೆನಾ, ಈಗಾಗಲೇ ನಮಗೆ KE ಕಡೆಯಿಂದ ಒಂದು ಫೀಸ್ ಸ್ಟ್ರಕ್ಚರ್ ಏನ್ ಕೊಟ್ಟಿದ್ರು, ಆ ಒಂದು ಫೀಸ್ ಸ್ಟ್ರಕ್ಚರ್ ಅಲ್ಲಿ ನಾವು ನೋಡೋದಾದ್ರೆ ಅಲ್ಲಿ ನಮಗೆ ಕ್ಲಿಯರ್ ಆಗಿ ಅದೇ ತಿಳಿಸ್ಕೊಟ್ಟಿದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ನೋಡಿ. SNQ ಕೋಟಾಗೆ ಅಂದ್ರೆ SNQ ಕೋಟಾ ಅಲಾಟ್ ಆಗುವಂತ ಸ್ಟೂಡೆಂಟ್ಸ್ ಗೆ ಗವರ್ನಮೆಂಟ್ ಕಾಲೇಜಸ್ ಅಲ್ಲಿ, ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸ್ ಅಲ್ಲಿ, UVC ಅಲ್ಲಿ, VTU ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜಸ್ ಹೈಯರ್ ಫೀಸ್ ಬಂದ್ಬಿಟ್ಟು ಜಸ್ಟ್ 20,610 ರೂಪಾಯಿ ಆದ್ರೆ ಇರುತ್ತೆ. ಅನ್ಏಡೆಡ್ ಕಾಲೇಜಸ್ ಅಲ್ಲಿ ಬಂದ್ಬಿಟ್ಟು 30,610 ರೂಪಾಯಿ ಆದ್ರೆ ಇರುತ್ತೆ. SNQ ಕೋಟಾ ಅಂತ ಯಾರಿಗಾದ್ರೆ ಅಲಾಟ್ ಆಗಿದೆಯೋ. ಓಕೆನಾ, ಕ್ಯಾಟಗಿರಿ ಯಾವುದೇ ಇರಲಿ ನಿಮ್ದು ಅಲ್ಲಿ ಕ್ಯಾಟಗಿರಿ ಅಲಾಟೆಡ್ ಹತ್ರ SNQ ಅಂತ ಯಾರಿಗೆ ಮೆನ್ಷನ್ ಆಗಿದೆಯೋ ಇವ್ರಿಗೆ ಬಂದ್ಬಿಟ್ಟು ಫೀಸು ಇಷ್ಟೇ ಇರುತ್ತೆ. ಈ ಒಂದು ಕಾಲೇಜಸ್ ಅಲ್ಲಿ ಓನ್ಲಿ ಇಂಜಿನಿಯರಿಂಗ್ ಅಷ್ಟೇ ಈ ಒಂದು SNQ ಕೋಟಾ ಆದ್ರೆ ಅಪ್ಲಿಕೇಬಲ್ ಆಗುವಂತದ್ದು. ಸೊ ನೀವು ಇಲ್ಲಿ ಕೇಳಬಹುದು, ಆಗಿದ್ರೆ ಆ ರಿಸಲ್ಟ್ ಶೀಟ್ ಅಲ್ಲಿ ಯಾಕೆ ಆ ರೀತಿ ತೋರಿಸು ಅಂತ ಹೇಳ್ಬಿಟ್ಟು ನೀವು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಅಬ್ಸರ್ವ್ ಮಾಡಿ. ನೀವು ಯಾವುದೇ ಕ್ಯಾಟಗರಿ ಸ್ಟೂಡೆಂಟ್ ಆಗಿರಿ ಫೀಸ್ ಬಂದ್ಬಿಟ್ಟು ಎಲ್ರಿಗೂ ಸಹ ರ್ಯಾಂಡಮ್ ಆಗೇ ತೋರಿಸುತ್ತೆ. 1,21,000 ಸಮಥಿಂಗ್ ಏನಿದೆ ಎಲ್ರಿಗೂ ಅದೇ
ಫೀಸೇ ತೋರಿಸುತ್ತೆ ಫಸ್ಟ್ ರೌಂಡ್ ಅಲ್ಲಿ. ಬಟ್ ಈ ತರ ಆದ್ರೆ ಆಗೋದಿಲ್ಲ. ಇದು ಮಾಕ್ ಅಲಾಟ್ಮೆಂಟ್ ಅಲ್ಲಿ ಈ ರೀತಿ ತೋರಿಸಿದೆ ಅಷ್ಟೇ. ಬಟ್ ನೀವು ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಈಗ ನಿಮಗೆ SNQ ಕೋಟಾದಲ್ಲಿ ಸೀಟ್ ಅಲಾಟ್ ಆಗಿದೆ ಅಂತಂದ್ರೆ ಅಲ್ಲಿ ಫೀಸ್ ಬಂದ್ಬಿಟ್ಟು ನಿಮ್ಗೆ ಡೆಫಿನೆಟ್ 20,610 ರೂಪಾಯಿ ಇರುತ್ತೆ. ಗವರ್ನಮೆಂಟ್ ಕಾಲೇಜಸ್, ಏಡೆಡ್ ಕಾಲೇಜಸ್, ಅನ್ಏಡೆಡ್ ಅಂದ್ರೆ 30,610 ರೂಪಾಯಿ ಅಲ್ಲಿ ತೋರಿಸುತ್ತೆ. ಚಲನನ್ನ ಡೌನ್ಲೋಡ್ ಮಾಡ್ಕೊಂಡು ಅಷ್ಟೇ ಫೀಸ್ ಪೇ ಮಾಡಬೇಕು. SNQ ಕೋಟಾದಲ್ಲಿ ಸೀಟ್ ಸಿಕ್ಕಿದೆ ಅಂತ ಅಂದ್ರೆ ಒಂದು ಮೈಂಡ್ ಅಲ್ಲಿ ಇಟ್ಕೋಬಿಡಿ, ನೀವು ಅಷ್ಟೇ ಫೀಸ್ ಅನ್ನ ಪೇ ಮಾಡಬೇಕು. ಜಾಸ್ತಿ ಫೀಸ್ ಪೇ ಮಾಡುವಂತಹ ಅವಶ್ಯಕತೆ ಇಲ್ಲ. ಈಗಾಗಲೇ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಜೊತೆಗೆ ನೀವು ಇಲ್ಲಿ ನೋಡಿ SC ಅಂಡ್ ST ಕ್ಯಾಟಗರಿ ಅಂಡರ್ ಅಲ್ಲಿ ಬರುವಂತಹ ಸ್ಟೂಡೆಂಟ್ಸ್ ಗೆ ನೀವು ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಯಾವುದೇ ಕಾಲೇಜಲ್ಲಿ ಯಾವುದೇ ಕೋರ್ಸಿಗೆ ಸೀಟ್ ಸಿಗಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗೆ ಫೀಸ್ ಬಂದ್ಬಿಟ್ಟು 0 ರೂಪೀಸ್ ಇರುತ್ತೆ. ನಿಮ್ಗೆ ಆ ರೀತಿ ತೋರಿಸಿದೆ ಅಂತ ಅಂದ್ರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಜಸ್ಟ್ ಅಲ್ಲಿ ಕಾಲೇಜಸ್ಗೆ ಯಾವ ರೀತಿ ಫೀಸ್ ರ್ಯಾಂಡಮ್ ಆಗಿ ನಿಮ್ಗೆ ಆಪ್ಷನ್ ಎಂಟ್ರಿ ಅಲ್ಲಿ ತೋರಿಸಿದಾರೋ ಅದೇ ತರ ತೋರಿಸಿದಾರೆ. ಬಟ್ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿದ್ದ ಆದ್ಮೇಲೆ 0 ರೂಪೀಸ್ ಫೀಸ್ ಆದ್ರೆ ತೋರಿಸುತ್ತೆ. ಇದನ್ನ ಯಾಕೆ KA ಅವರು ಈಗಲೇ ರೆಕ್ಟಿಫೈ ಮಾಡಿಲ್ಲ ಅಂತ ಅಂದ್ರೆ ಈಗ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಸಿಕ್ಕಿರುವಂತ ಕಾಲೇಜಿಗೆ ನೀವೇನು ಅಡ್ಮಿಷನ್ ಆಗೋದಕ್ಕೆ ಆಗಲ್ಲ ಅಲ್ವಾ. ಸೊ ಹಾಗಾಗಿ ಅದರ ಫೀಸ್ ಅದ್ರ ಬಗ್ಗೆ ಏನು ಅವ್ರು ಅಷ್ಟೊಂದು ಕರೆಕ್ಟ್ ಆಗಿ ಕೊಟ್ಟಿಲ್ಲ. ಬಟ್ ನಮಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಾಗ SC ಅಂಡ್ ST ಕ್ಯಾಟಗರಿ ಸ್ಟೂಡೆಂಟ್ಸ್ ಗೆ 0 ರೂಪೀಸ್, SNQ ಕೋಟಾ ಸ್ಟೂಡೆಂಟ್ಸ್ ಗೆ ಫೀಸ್ ಬಂದ್ಬಿಟ್ಟು ಇಲ್ಲಿ 20,610 ಇದ್ರೆ ಅಷ್ಟು, ಇಲ್ಲ ಅಂತಂದ್ರೆ 30,610 ಇದ್ರೆ ಆ ರೀತಿ ಫೀಸ್ ಅನ್ನಾದ್ರೆ ತೋರಿಸುತ್ತೆ. ಓಕೆನಾ, ನೀವು ಫೀಸ್ ಅನ್ನ ಪೇ ಮಾಡ್ಕೋಬಹುದು. ಅದ್ರ ಬಗ್ಗೆ ಯಾರು ವರಿ ಆಗೋದಕ್ಕೆ ಹೋಗಬೇಡಿ. SNQ ಕೋಟಾ ಸಿಕ್ಕಿ ವೇಸ್ಟ್ ಆಗಿದೆ ಅಂತ ಯಾರು ಅನ್ಕೊಳ್ಳೋದಕ್ಕೆ ಹೋಗಬೇಡಿ. ಯು ಗೈಸ್ ಆರ್ ಲಕ್ಕಿ ಅಂತಾನೆ ಹೇಳ್ಬೋದು. ಸೂಪರ್ ನ್ಯೂಮರರಿ ಕೋಟಾದಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿದೆ ಅಂತ ಅಂದ್ರೆ. ಸೊ ಓಕೆನಾ, ಕೌನ್ಸಿಲಿಂಗ್ ರಿಲೇಟೆಡ್ ಫರ್ದರ್ ಏನೇ ಡೌಟ್ ಇರಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ, ಇಲ್ಲ ಸಪರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ನನ್ನ ಒಂದು ಎಫರ್ಟ್ ಗೆ ಪ್ರತಿಯೊಬ್ಬರು ಒಂದು ಲೈಕ್ ಅನ್ನ ಮಾಡಿ, ಜೊತೆಗೆ ನಿಮ್ಮ ಒಂದು ಫ್ರೆಂಡ್ಸ್ ಗೆ ಶೇರ್ ಮಾಡಿ. ಮುಂದೆ ಎಲ್ಲಾ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.